ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜನವರಿ 10ನೇ ತಾರೀಕು ಎಣ್ಣೆ ಹಚ್ಚ ಕಾರ್ಯಕ್ರಮ ಹಾಗೂ 14ನೇ ತಾರೀಕು ಶಲ್ಯ ಸುಡುವ ಕಾರ್ಯಕ್ರಮ ಹಾಗೂ 20ನೇ ತಾರೀಕು 21/2026 ಸಾಯಂಕಾಲ 5 ಗಂಟೆಗೆ ಅಗ್ನಿ ಪೂಜೆ. ಆನಂತರ 21ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ವರ್ಷದಂತೆ ಕಲ್ಲೂರು, ಹುಮ್ನಾಬಾದ್, ಗಡವಂತಿ, ಕಟೋಳಿ, ಹಳಿಕೇಡ್, ಗೋರಂಪಳ್ಳಿ, ಮುಸ್ತಾಪುರ್, ಸದ್ಲಾಪುರ್ ಎಲ್ಲ ಗ್ರಾಮಸ್ಥರು ಸಕಲ ಭಕ್ತಾದಿಗಳು ಅವತ್ತಿನ ದಿವಸ 20-21 ದಿವಸ ಬಂದು ಜಾತ್ರೆ ಮಹೋತ್ಸವ ಅದುವಾಗಿ ಮಾಡ್ಬೇಕಂತಂದು ತಮ್ಮ ಮೂಲಕ ಎಲ್ಲರಿಗೂ ಕೇಳ್ಕೊತೀನಿ ನಾನು. ನಮಸ್ಕಾರ. 5 ಗಂಟೆ ನಾವು ಇಲ್ಲಿ ಮೆರವಣಿಗೆ ಮೂಲಕ ಇಲ್ಲಿಂದ 5 ಗಂಟೆ ಪ್ರಾರಂಭ ಮಾಡ್ತೀವಿ. ಸುಮಾರು 1-2 ತಾಸು ನಮ್ಮ ಮೆರವಣಿಗೆ ಹೋಗ್ತದೆ ದೇವ್ರ ಪಾಲ್ಕಿ. ಅಲ್ಲಿಂದ ಅಗ್ನಿ ಇದು ಮಾಡಿ ನಾವು ಮತ್ತು ರಿಟರ್ನ್ ಆಗಿ 8-9 ಗಂಟೆಗೆ ಮತ್ತೆ ನಾವು ದೇವ್ರ ಪಾಲ್ಕಿ ವಾಪಸ್ ತರ್ತೀವಿ. ಮತ್ತೆ 21ನೇ ತಾರೀಕು ಅದೇ ಥರ 21ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಮತ್ತೆ ನಮ್ಮ ದೇವ್ರ ಪಾಲ್ಕಿ ಹೊರ ಬರ್ತದೆ. 6-6:30ಗೆ ರಥೋತ್ಸವ ಕಾರ್ಯಕ್ರಮ ನಡೀತದೆ. ರಥೋತ್ಸವ ಕಾರ್ಯಕ್ರಮ ಸರಿ. ಸುಮಾರಿಗೆ ಎಷ್ಟು ಭಕ್ತರು ಬರುವಂತ ನಿರೀಕ್ಷೆ ಸರ್? ಭಕ್ತಾದಿಗಳು ಎಷ್ಟು ಬರ್ತಾರ ಅಂತಂದು ಏನು ಹೇಳಕ್ಕಾಗಲ್ಲ ಸರ್. ಪ್ರತಿ ವರ್ಷ ಕೂಡ ನೋಡ್ತಾ ಇದ್ದಾಗ ನಾವು ಪ್ರತಿ ವರ್ಷ ಕೂಡ ಸುಮಾರು ಒಂದು 4-5 ಸಾವಿರ ಜನ ಜಾಸ್ತಿ ಭಕ್ತಾದ್ರು ಹೆಚ್ಚಿಗೆ ಆಗ್ತಾ ಇದ್ದಾರೆ, ಕಡಿಮೆ ಆಗ್ತಾ ಇಲ್ಲ. ಈಗ ತಾವೆಲ್ಲ ನೋಡಿರ್ಬೇಕು, ಈಗ ಈ ದಿವಸ ಎಲ್ಲ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಕೂಡ ಆಗಿದೆ. ನಮ್ಮ ಎಲ್ಲ ಸಮಾಜ ಮುಖಂಡರು ಭಕ್ತಾದಿಗಳು ಒಂದು ಸ್ವಲ್ಪ ಏನು ಸೇವೆ ಮಾಡಿದಾರೆ, ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಆ ಕಾಣಿಕೆಯಿಂದ ನಾವೆಲ್ಲ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಹಿಂದೆ ಕೂಡ ಇದು ನಾವೆಲ್ಲ RCC ಹಾಕೋದಲ್ಲಿ, ನಾವು ಫ್ಲೋರಿಂಗ್ ಮಾಡೋದಲ್ಲಿ, ರೋಡ್ಸು ಸ್ವಲ್ಪ ಅಕ್ಕಪಕ್ಕ ಎಲ್ಲ ಕೆಲಸ ಮಾಡೋದಲ್ಲಿ ಆಯಿತು. ಹೋದ ವರ್ಷನೇ ನಾವು ರಥೋತ್ಸವ ಆ ಕಡೆ ಶಿಫ್ಟ್ ಮಾಡಿ ನಮ್ಮ ಮಠದ ಮುತ್ತಿಯವರಿಗೆಲ್ಲ ಕರೆಸಿ ಆ ಕಡೆ ಶಿಫ್ಟ್ ಮಾಡಿ ಪೂಜೆ ಮಾಡಿಸಿ ಹೊಸದು ರಥೋತ್ಸವ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೇವೆ ನಾವು. ಅಲ್ಲೇ ನಿರಂತರವಾಗಿ ಏನೇನು ಕಾರ್ಯಕ್ರಮಗಳು ಇರುತ್ತೆ 10ನೇ ತಾರೀಕಿನಿಂದ ಇಲ್ಲಿ ಪೂರಾ 21 ಸರ್? ಅಭಿಷೇಕ ಎಲ್ಲ ನಡೀತಾ ಇರ್ತವೆ. ಭಜನಿ ಸಾಯಂಕಾಲ ಭಜನೆ ನಡೀತಾ ಇರ್ತದೆ. ಸಾಯಂಕಾಲ ಭಕ್ತಾದಿಗಳಿಂದ ಭಜನೆ ಇದು ದಾಸೋಹ ಕಾರ್ಯಕ್ರಮ ಫಿಕ್ಸ್ ಇರ್ತದೆ, ಕಂಟಿನ್ಯೂಸ್ ಇರ್ತದೆ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಹೇಳುತ್ತಾ, ನಾಡಿನ ಜನತೆಗೆ ಎಳ್ಳು ಬೆಲ್ಲ ಪ್ರತಿಯೊಬ್ಬ ನಾಡಿನ ಜನತೆಗೆ ಸಿಹಿ ಸುದ್ದಿ ಆಗಲಿ ಹಾಗೂ ನೆಮ್ಮದಿಯಿಂದ ಬದುಕಲಿ ಅಂತ ಹೇಳಿ ಶ್ರೀ ವೀರಭದ್ರೇಶ್ವರ ತಮ್ಮೆಲ್ಲರಿಗೂ ಹಾಗೂ ನಾಡಿನ ಜನತೆಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೊಳ್ಳುತ್ತಾ, ನಮ್ಮಲ್ಲಿ ಬಸವತೀರ್ಥ ಗಡಿಭಾಗದ ಇರತಕ್ಕಂಥ ಒಂದು ದೇವರ ಪವಿತ್ರವಾಗಿರ್ತಕ್ಕಂಥ ಒಂದು ದೇವಸ್ಥಾನ, ಶ್ರೀ ವೀರಭದ್ರೇಶ್ವರ ಮೂಲ ಸ್ಥಳ ಕೂಡ ಹೌದು ಇದು. ಹಾಗೆ ಈ ಗಡಿಭಾಗದಲ್ಲಿ ಇರ್ತಕ್ಕಂಥ ಬಸವತೀರ್ಥವು ಒಂದು 7-8 ಊರುಗಳ ಸೀಮೆಯಲ್ಲಿ ಇರ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ. ನಾವು ಯಾವುದೇ ಒಂದು ವೀರಭದ್ರೇಶ್ವರ ಒಂದು ಗುಡಿ ಇದ್ರೂ ಈ ಒಂದು ದೇವಸ್ಥಾನ ಹೆಂಗದಲ್ಲಿ ಗಡಿಯ ಸೀಮೆಯ ಒಂದು ಸೆಂಟ್ರಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಜನರಿಗೆ ಈ ಬೇಡಿದಂಥ ವರವನ್ನು ಕೊಡ್ತಕ್ಕಂಥದ್ದು. ಭಕ್ತಿಯಿಂದ ಯಾರೋ ಒಂದು ಭಕ್ತಿಯಿಂದ ಸೇವೆಯನ್ನು ಮಾಡ್ತಾರ ಅವರಿಗೆ ಕೆಲವೇ ದಿನದಲ್ಲಿ ವರವನ್ನು ದಯಪಾಲಿಸ್ತಕ್ಕಂಥ ಶಕ್ತಿಶಾಲಿ ಇರ್ತಕ್ಕಂಥ ನಮ್ಮ ವೀರಭದ್ರೇಶ್ವರ. ಹೀಗೆ ಪ್ರತಿ ವರ್ಷವೂ ನಾವು ಬಹಳ ಸಡಗರ ಸಂಭ್ರಮದಿಂದ 8-10 ಊರುಗಳ ಒಂದು ನಾಯಕತ್ವದಲ್ಲಿ, ಒಬ್ಬರ ನಾಯಕತ್ವ ಅಲ್ಲ 8-10 ಊರುಗಳ ನಾಯಕತ್ವದಲ್ಲಿ ಈ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ನಡೀತದೆ ನಮ್ಮಲ್ಲಿ. ಹಾಗೆ 10ನೇ ತಾರೀಕಿನ ಹಿಡ್ಕೊಂಡು ನಮ್ಮಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದ. ಎಣ್ಣೆ ಹಚ್ಚ ಕಾರ್ಯಕ್ರಮ ವೀರಭದ್ರೇಶ್ವರಗೆ, ಆ ನಂತರ ಶಲ್ಯ ಸುಡುವ ಕಾರ್ಯಕ್ರಮ ಇವತ್ತು ಮಕರ ಸಂಕ್ರಾಂತಿಯ ದಿವಸದಂದು. ಹಾಗೆ 20-21 ಅಂದ್ರೆ 20 ತಾರೀಕೆ ಅಗ್ನಿ ಪೂಜೆ ಹಾಗೂ 21ಕ್ಕೆ ಒಂದು ರಥೋತ್ಸವ ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ಸಹಸ್ರಾರು ಜನರು ಇಲ್ಲಿ ತಮ್ಮ ದೇವರಿಗೆ ಸೇವೆ ಸಲ್ಲಿಸಲು ಬರ್ತಾರೆ. ಅನೇಕ ರೀತಿಯ ದಾಸೋಹ ಕೂಡ ನಡೀತದೆ ಇಲ್ಲಿ. ಮುಂಜಾನೆ ಸ್ಟಾರ್ಟ್ ಆಯ್ತು 8 ಗಂಟೆ ಅಂತಂದ್ರೆ ರಾತ್ರಿ 8-9ರವರೆಗೆ ದಾಸೋಹ, ಅನೇಕ ಭಕ್ತಾದಿಗಳು ದಾಸೋಹ ಕೂಡ ಇಲ್ಲಿ ಮಾಡ್ತಾರೆ. ಹೀಗೆ ಹೀಗಾಗಿ ಎಲ್ಲಾ ಒಂದು ಗ್ರಾಮದ ಕಮಿಟಿ ವತಿಯಿಂದ ಹಾಗೂ ಎಲ್ಲ ಭಕ್ತರ ವತಿಯಿಂದ ಎಲ್ಲರಿಗೂ ಇನ್ನಷ್ಟು ಸೇವೆ ಮಾಡಲು ಈ ವೀರಭದ್ರೇಶ್ವರ ಅವರಿಗೆ ಕರುಣಿಸಲಿ, ಆಶೀರ್ವಾದ ಮಾಡಲಿ. ಇನ್ನಷ್ಟು ಈ ಜಾತ್ರೆ ಮತ್ತು ಭಕ್ತಾದಿಗಳು ಇನ್ನಷ್ಟು ಬಂದು ಈ ಒಂದು ಜಾತ್ರೆ ಬಹಳ ಸಡಗರ ಸಂಭ್ರಮದಿಂದ ಆಲಿ ಅಂತೇಳಿ ಹೇಳ್ತೇನೆ. ಇನ್ನೊಂದು ವಿಶೇಷವಾಗಿ ನಾ ಹೇಳ್ಬೇಕಾದ್ರೆ, ಇಲ್ಲಿ ಯಾವುದೇ ಒಂದು ಸರ್ಕಾರದ ಅನುದಾನದ ಕೊಳ್ಳಾರ್ದನೆ ಭಕ್ತಾದಿಗಳ ಕಾಣಿಕೆಯಿಂದನೇ ಈ ಗುಡಿಯನ್ನು ಡೆವಲಪ್ಮೆಂಟ್ ಆಗ್ತಾ ಇದೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ವೀರಭದ್ರೇಶ್ವರನ ಬಳಿ ಇರ್ತಕ್ಕಂಥ ಶಕ್ತಿ. ಆ ಶಕ್ತಿಯನ್ನು ಇನ್ನಷ್ಟು ನಮ್ಮ ಭಕ್ತಾದಿಗಳ ಮೇಲೆ ಹೆಚ್ಚಿಸುವ ಅಲ್ಲಿ ಆಶೀರ್ವಾದ ಮಾಡಲಿ ಅಂತ ಹೇಳುತ್ತಾ ಇವತ್ತು ಈ ಕಾರ್ಯಕ್ರಮ ಹಾಗೆ ತಮ್ಮಗಳಿಗೂ ಮತ್ತು ಭಕ್ತಾದಿಗಳು 20-21 ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಆಶೀರ್ವಾದ ಪಡೀಲಿ, ವೀರಭದ್ರೇಶ್ವರ ಅವರಿಗೆ ಎಲ್ಲಾ ರೀತಿಯಲ್ಲಿ ಕರುಣಿಸಲಿ ಅಂತೇಳಿ
ಬೇಡ್ಕೊಳ್ತಾ ನನ್ನ ಮಾತು.